ನೀವುಗಳು ಬಂದ ವಿಚಾರ ನಮಗೆ ತಿಳಿಯುವುದು. ನಾರಾಯಣ ಶರ್ಮ ಮಠ ಬಿಟ್ಟು ಓಡಿ ಹೋಗಿದ್ದಾರೆ. ಇದಕ್ಕೆ ಆತನೇ ಕಾರಣ ಹೊತ್ತು ಮಠ ಮಾತ್ರವಲ್ಲ. ಆತ ಓಡಿ ಹೋಗುವ ಹಿಂದಿನ ದಿನದ ಬರೆಯು ಆತ ಓಡಿ ಹೋಗುವ ಯಾವ ಸೂಚನೆಯೂ ನಮಗೆ ಕಾಣಲಿಲ್ಲ. ಮಠದಲ್ಲಿ ವಾತಾವರಣಕ್ಕೆ ಹೊಂದಿಕೊಂಡಿದ್ದ ಯಾವ ಘಟನೆ ಅವನ ಮೇಲೆ ಏನು ಪರಿಣಾಮ ಬೀರಿತು ನಮಗೂ ತಿಳಿಯಲಿಲ್ಲ. ತಾವು ದೊಡ್ಡವರು, ಪ್ರಪಂಚಕ್ಕೆ ಪಾಪ ಪುಣ್ಯ ನ್ಯಾಯ ನೀತಿ ಪ್ರಜ್ಞೆ ನೀಡು. ನಮ್ಮ ಸರಿಸಮಾನರು ಯಾರಾದರೂ ನಮ್ಮಲ್ಲಿ ಹೀಗೆ ಮಾಡಿದ್ರೆ ನಾವು ಜಗಳ ಆಡ್ತಿದ್ವಿ, ಕೂಗಾಡ್ತಿದ್ವಿ, ಇಲ್ಲಾಂದ್ರೆ ನಾನು ನಿಮ್ಮನ್ನ ಹೊರ ಹೋಗ್ತಿದ್ವಿ. ಆದ್ರೆ ಪೀಠದ ವಿರುದ್ಧ ನಾವು ಏನ್ ತಾನೇ ಮಾಡಕ್ ಸಾಧ್ಯ? ನೀವೇ ಹೇಳಿ. ಅಂದರೆ ನಾವು ತಪ್ಪು ಮಾಡಿದ್ದೇವೆ. ನಿಮ್ಮ ಮಾತಿನ ಅರ್ಥ ಅದೇ ತಾನೇ? ಕಾರಣ ನಾವೇ ಕಾರಣ ಹೋದು ನಿಮ್ಮ ಆಂದೋಲನ. ಸರಿ ಹೇಳಿ. ಪೀಠದ ವಿರುದ್ಧ ತಿರುಗಿ ಬೀಳೋ ಪರಿಪಾಠ ಸಮಾಜದಲ್ಲಿ ಇನ್ನೂ ಬೆಳೆದಿಲ್ಲ. ಪೀಠಕ್ಕೆ ಕೋಪ ತರಿಸಿ ನಾನು ಅದಕ್ಕೂ ಭಯ ಕಾಡ್ತದೆ, ಬದುಕಿನಲ್ಲಿ ಪಾಪ ಪ್ರಜ್ಞೆ ಕಾಡ್ತದೆ. ಸುಮ್ಮನಿದ್ರೆ ಕರಡು ಕುಡಿ ಹಿಡಿಯುತ್ತೆ. ನಾವು ಮಗನ ಕಳ್ಕೊಂಡಿದ್ದೇವೆ. ಆತ ಮಠ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ನೆರೆದೇ ಇರೋರಿಗೆ ಹೆತ್ತವ ಸಂತ ಹೇಗೆ ತಿಳಿಬೇಕು? ತಾವೇ ಹೇಳಿಕೊಂಡ್ರೆ. ನೋಡಿ ತಾಯಿ, ಹೆತ್ತವರ ನೋವು ಸಂಕಟ ನಿಮಗೆ ತಿಳಿದಿರುವಂತೆ ತೆರೆದೇ ಇರುವವರ ನೋವು ತೊಳಲಾಟಗಳು ನಮಗೂ ತಿಳಿದಿವೆ ತಾಯಿ. ನಾರಾಯಣ ಶರ್ಮ ಮಠ ಬಿಟ್ಟು ಓಡಿ ಹೋಗಿದ್ದಾರೆ. ಈಗಾಗಲೇ ಇದು ಬಹಳ ದೊಡ್ಡ ಸುದ್ದಿಯಾಗಿದೆ. ಮಠದ ವಿರುದ್ಧದ ಶಕ್ತಿಗಳು ಸೇಡು ತೀರಿಸಿಕೊಳ್ಳಲು ಹವಣಿಸುತ್ತಿವೆ. ಇದರಲ್ಲಿ ನಾವು ಪಾರು ಪತ್ತೆದಾರರ ಜೊತೆ ಮಾತನಾಡಿ ತಮಗೆ ಹೇಳಿ ಕಳಿಸುತ್ತೇವೆ. ನೀವೇನು ಯೋಚನೆ ಮಾಡಬೇಕು.